ಹೈ ಫ್ರೆಂಡ್ಸ್. ಸೊ ಇವಾಗ ಟೈಮ್ ಬಂದುಬಿಟ್ಟು 1:30 ಆಗ್ತಾಯಿದೆ. ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ನಿದ್ದೆನೇ ಬರ್ತಿಲ್ಲ. ಹಾಸ್ಪಿಟಲಲ್ಲಂತೂ ಫುಲ್ ಕಂಪ್ಲೀಟ್ ಖಾಲಿ ಅನ್ನಿಸ್ತಿದೆ. ಟೈಮ್ ಬಂದುಬಿಟ್ಟು 1:35 ಆಗ್ತಾಯಿದೆ. ಸೊ ಫುಲ್ ಎಲ್ಲ ರೂಮ್ಸೂ ಆಲ್ರೆಡಿ ಎಲ್ಲ ರೂಮಲ್ಲೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ರೂಮಲ್ಲಿ ಲಾಕ್ ಆಗಿಬಿಟ್ಟಿದೆ. ಬಟ್ ನನಗೆ ಮಾತ್ರ ನಿದ್ದೆನೇ ಬರ್ತಾಯಿಲ್ಲ. ಗೊತ್ತಿಲ್ಲ, ಒಂಥರ ಭಯ ಇದೆ, ಟೆನ್ಷನ್ ಇದೆ, ನಾಳೆ ಏನಾಗುತ್ತೋ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾಳೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆದರೂ ಕೂಡ ಆ ಭಯ, ಆ ಟೆನ್ಷನ್ ಕಾಮನ್ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಲ್ಲಿ ಇವಾಗ ನಾನು ಮತ್ತು ಹರಿ ಇದ್ದೀವಿ. ಬೆಳಗ್ಗೆಯಿಂದ ಅಪ್ಪಾಜಿ ಜೊತೇಲಿದ್ದರು. ಸೊ ಅವ್ರಿಗೆ ಮನೆಗೆ ಹೋಗಿ ಅಂತ ಹೇಳಿದೆ. ಅಮ್ಮ ಕೂಡ ಬರ್ತೀನಿ ಅಂತ ಅಂದರು, ಬಟ್ ಬೇಡ ಅಂತ ಅಂದೆ. ಅವರು ಊಟ ತೊಗೊಂಡು ಬಂದು, ಸೊ ನನ್ನ ಊಟ ಎಲ್ಲ ಆದಮೇಲೆ ಅವರು ಹೋದರು. ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಾನೇ ಹೇಳಿದೆ ಅವ್ರಿಗೆ. ಯಾಕಂದರೆ ನಾಳೆಯಿಂದ ಇರಬೇಕಲ್ವ. ಸೊ ಇವತ್ತು ಏನೂ ಇರಲಿಲ್ಲ ಇಲ್ಲಿ. ಹಾಗಾಗಿ ಅವ್ರಿಗೆ ಬರೋದು ಬೇಡ ಅಂತ ಹೇಳಿದೆ. ಇನ್ ಕೇಸ್ ಬೇಕು ಅಂತಂದರೆ ಕಾಲ್ ಮಾಡ್ತೀನಿ, ಬನ್ನಿ ಅಂತ ಹೇಳಿದೆ. ಸೊ ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ಮನೆಗೆ ಹೋದರು. ಹರಿ ಅಂತೂ ತುಂಬ ಟಯರ್ಡ್ ಆಗಿದ್ದಾನೆ. ಅವನಿಗೂ ಕೂಡ ಬೆಳಗ್ಗೆಯಿಂದ ಒಂಥರ ಏನೋ ಟೆನ್ಷನ್ನು, ಓಡಾಡೋದು, ಅದು ಆ ಬಿಲ್ಲಿಂಗ್ ಈ ಬಿಲ್ಲಿಂಗ್, ಸೊ ಇದೆಲ್ಲ ಹಾಕ್ಸೋದು, ಏನೋ ಒಂಥರ ಅವನಿಗೂ ಟೆನ್ಷನ್ ಇದ್ದೇ ಇರುತ್ತಲ್ಲ. ಬಟ್ ಹೇಳ್ಕೊತಿಲ್ಲ ಅಷ್ಟೇ ನನ್ನ ಹತ್ರ. ನಾನು ಇನ್ನೂ ಟೆನ್ಷನ್ ಆಗ್ತೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಲ್ಲದೂ ಮೆಡಿಸಿನ್ದು ಆ್ಯಂಡ್ ಬೇಬಿ ಕಿಟ್ ಎಲ್ಲನೂ ನಾವು ಹಾಸ್ಪಿಟಲಲ್ಲೇ ತೊಗೊಂಡಿದ್ದು. ಸೊ ಅದೆಲ್ಲದು ಆಲ್ರೆಡಿ ನಾವು ತೊಗೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಎಮರ್ಜೆನ್ಸಿ ನಾನು ಹಾಸ್ಪಿಟಲ್ಗೆ ಬಂದಿದ್ದರಿಂದ ಅಡ್ಮಿಟ್ ಆಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಜಸ್ಟ್ ಚೆಕಪ್ಪಿಗೆ ಅಂತ ಬಂದಿದ್ದು, ಪೇಯ್ನ್ ಇತ್ತು ಅಂತ ಹೇಳಿ. ಅದಕ್ಕಾಗಿ ನಾನು ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಸೊ ಇದು ಯಾವುದೂ ಕೂಡ ಮಾಡಲಿಲ್ಲ. ಯಾಕೆಂದರೆ ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೆ ನಾನು. ಸೊ ಮತ್ತು ಹೇಗಿದ್ದರೂ ತೊಗೋಬೇಕು, ನಾಳೆನೇ ಇರೋದ್ರಿಂದ. ಅದಕ್ಕಾಗಿ ಆಲ್ರೆಡಿ ಹರಿ ಕೂಡ ತೊಗೊಂಡು ಬಂದ ಎಲ್ಲವೂ. ಆ್ಯಂಡ್ ನನಗಿವಾಗ 2 ಟೈಮ್ಸ್ ಬಂದಾಗ ಒಂದು ಸಲ, ಆ್ಯಂಡ್ ಇವಾಗ 11:30 ಒಂದು ಸಲ ಬೇಬಿದು ಹಾರ್ಟ್ ಬೀಟು, ಮೂಮೆಂಟ್ಸು, ಸೊ ಇದೆಲ್ಲದನ್ನು ಚೆಕ್ ಮಾಡಿದ್ರು. ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳಿದ್ರು. ಖುಷಿ ಆಯಿತು. ಬಟ್ ಒಂಥರ ಟೆನ್ಷನ್ನು ಏನೋ ಗೊತ್ತಿಲ್ಲ, ನನಗೆ ನಿದ್ದೆನೇ ಬರ್ತಾಯಿಲ್ಲ. ಫೋನ್ ಯೂಸ್ ಮಾಡಿದ್ರೆ ನರ್ಸ್ ಬೈತಾರೆ, ಆ್ಯಕ್ಚುಲಿ ಫೋನ್ ಯೂಸ್ ಮಾಡಬೇಡ ಅಂತಾರೆ. ಬಟ್ ನಂಗೆ ನಿದ್ದೆ ಬರ್ತಾಯಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ನಿದ್ದೆ ಬರೋವರೆಗೂ ಸ್ವಲ್ಪ ಹೀಗೆ ವಾಕ್ ಮಾಡಿಕೊಂಡು ಹೋಗಿ ಟ್ರೈ ಮಾಡ್ತೀನಿ ನಿದ್ದೆ ಮಾಡೋದಕ್ಕೆ. ಸೊ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇವಾಗ ತಾನೇ ಹೋಗ್ಬಿಟ್ಟು NST ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು. ಹಾಗೆ ಶುಗರ್ ಟೆಸ್ಟ್ ಸೊ ಇಲ್ಲೇ ತೊಗೊಂಡ್ರು. ನಾನು ಹೋಗಲಿಲ್ಲ ಕೊಡೋದಕ್ಕೆ, ಇನ್ನೂ ಟೈಮ್ ಆಗಿರಲಿಲ್ಲ. ಅಲ್ಲಿ ಶುಗರ್ ಟೆಸ್ಟ್ ಮಾಡೋರು ಕೂಡ ಬಂದಿರಲಿಲ್ಲ, ಯಾಕಂದರೆ 6 o'clock ಆಗಿತ್ತು. ಸೊ ಇನ್ನೂ ಕೂಡ ಬಂದಿರಲಿಲ್ಲ. ಇಲ್ಲಿ ನರ್ಸೇ ತೊಗೊಂಡೋದ್ರು. ಆ್ಯಂಡ್ 7 o'clock ಒಳಗಡೆ ಗಂಜಿ ಕುಡಿಯಿರಿ, ಅದಾದಮೇಲೆ ಸ್ವಲ್ಪ ನೀರು, ಅದಾದಮೇಲೆ ಮತ್ತು ಏನೂ ತೊಗೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ನನ್ನ ಟೈಮ್ ಈಸ್ ಓವರ್ ಅಂತಲೇ ಹೇಳ್ಬೋದು. ಗಂಜಿ ಕುಡಿದೆ. ಆ್ಯಂಡ್ ಅಪ್ಪಾಜಿ ತೊಗೊಂಬಂದಿದ್ರು, 6 ಗಂಟೆಗೆ ತಂದಿದ್ರು. ಸೊ ಇವಾಗ 6:45 ಹಂಗೆ ಗಂಜಿ ಕುಡಿದ್ಬಿಟ್ಟು ನೀರು ಕುಡಿದು ಕೂತಿದ್ದೀನಿ. ಸ್ನಾನ ಮಾಡಬೇಕು, ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ಮಾಡಿದ್ದು ಮತ್ತು ತಲೆ ಸ್ನಾನ ಮಾಡೋದಕ್ಕಾಗುತ್ತೋ ಇಲ್ವೋ ನೆಕ್ಸ್ಟ್ ಗೊತ್ತಿಲ್ಲ. ಅದನ್ನು ಡಾಕ್ಟರ್ ಹತ್ರ ಕೇಳಬೇಕು. ಸೊ ಇವಾಗ ತಲೆ ಸ್ನಾನ ಮಾಡ್ಕೊಬೇಕು. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಹರಿಗೆ ಸಾಯಿಬಾಬಾ ಮಂದಿರಕ್ಕೆ ಹೋಗ್ಬಿಟ್ಟು ಬಾ ಅಂತ ಹೇಳಿದೆ. ಸೊ ಬಂದಿದ್ದೇನೆ, ಹೂವು ಎಲ್ಲ ತೊಗೊಂಡು ಬಂದಿದ್ದೇನೆ. ಸ್ನಾನ ಆದಮೇಲೆ ತೊಗೋಬೇಕು. ಹಾಗೆ ಇಲ್ಲೇ ತೊಗೊಂಡು ಬಂದು ಇಟ್ಟಿದ್ದಾನೆ ಪ್ರಸಾದ ಎಲ್ಲನೂ. ಓಪನ್ ಇತ್ತಲ್ಲ ಮಂದಿರ,
ಮಂಗಳಾರತಿ ಆಯಿತು. ಅವನು ಇವಾಗ ಸ್ನಾನ ಮಾಡ್ಕೊಂಡು ಬಂದ. ಸ್ನಾನ ಮಾಡಿಕೊಂಡು ಮಂದಿರಕ್ಕೆ ಹೋಗಿ ಬಂದಿದ್ದಾನೆ. ಸೊ ಮತ್ತೆ ಶುಗರ್ದು 8:30 ಕೊಡಬೇಕಾ? ಅಲ್ಲಿ ಪಾಪು ಎಲ್ಲೇ ತೋರಿಸು, ಎಲ್ಲಿದೆ ಅಲ್ಲೋಡಲ್ಲಿ ಪಾಪು ಎಲ್ಲೈತೆ? ಪಾಪು ಎಲ್ಲಿ? ಪಾಪು ಎಲ್ಲಿ? ನಡಿ ಇಟ್ಬಿಟ್ಟು ಬಾ. ಚಿನ್ನಿ ಟೆನ್ಷನ್ ಮತ್ ಕರೋ ಆಯ್ತಾ? ಸರ್ ಬುಲ್ಲಿನ ಸ್ಪೆಷಲ್ ವರ್ಡ್ ನಾವು ನೋಡ್ಕೊಂಡು ನೆಕ್ಸ್ಟು ಇನ್ನೂ ಭಾಳ ನೋವು ಬರ್ಬೇಕಂತದ್ದು ಗೊತ್ತಿಲ್ಲ. ಚಿನ್ನಿ ಬಾಯ್ ಬಾಯ್. ನಾವು ಬರೋಂಗಿಲ್ಲ. ಫ್ರೆಂಡ್ಸ್, ಹಾಸ್ಪಿಟಲ್ದು ಕೆಲವೊಂದು ಪ್ರೊಸೀಜರ್ ಇರುತ್ತೆ ಅಲ್ವಾ. ಸೊ ಆ ಪ್ರೊಸೀಜರ್ನ ಮುಗಿಸ್ಕೊಂಡು ಕೆಲವೊಂದು ಫಾರ್ಮ್ಗೆ ಹರಿ ಕೂಡ ಸೈನ್ ಮಾಡಬೇಕಾಗುತ್ತೆ ಆ್ಯಂಡ್ ನಾನು ಕೂಡ ಸೈನ್ ಮಾಡಬೇಕಲ್ವ. ಸೊ ಅದೆಲ್ಲದನ್ನು ಮುಗಿಸ್ಕೊಂಡು ಫೈನಲಿ ಆಪ್ರೇಷನ್ ಥಿಯೇಟ್ರ್ ಹೊರಗಡೆ ಹೋದೆ. ಸೊ ಆ ವಿಡಿಯೋಸ್ ಕೂಡ ನಾನು ಹಾಕಿದ್ದೀನಿ. ಆ್ಯಂಡ್ ಹೊರಗಡೆ ಅಮ್ಮ, ಅಕ್ಕ, ಹರಿ, ಸೊ ಅಪ್ಪಾಜಿ ಕೆಳಗಡೆ ಇದ್ದರು ಆ್ಯಂಡ್ ಇವ್ರು 3 ಜನ ವೆಯ್ಟ್ ಮಾಡ್ತಾಯಿದ್ರು ಹೊರಗಡೆ. ಸೊ ನಾನು ಒಳಗಡೆ ಹೋದಾಗ ಅಲ್ಲಿ ಸಿಂಪಲ್ ಜನರಲ್ ಕೆಲವೊಂದು ಅವ್ರದ್ದು ಚೆಕಪ್ ಇರುತ್ತೆ. ಸೊ ಅದನ್ನು ಮಾಡ್ತಾಯಿದ್ರು. ನನಗೆ ಆಪ್ರೇಷನ್ ಥಿಯೇಟ್ರು ಒಳಗಡೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಕೆಲವೊಂದು ಚೆಕಪ್ ಇತ್ತು. ಸೊ ಅದನ್ನು ಮಾಡ್ತಾಯಿದ್ರು. ಅದನ್ನು ಮಾಡಬೇಕಾದ್ರೆ ನಾನು ಒಬ್ಬಳೇ ಇದ್ದೆ. ಸೊ ಒಂಥರ ಭಯ ಆಗ್ತಾಯಿತ್ತು. ಬಟ್ ಸ್ಟಿಲ್ ಓಕೆ, ಮೆಂಟಲಿ ಪ್ರಿಪೇರ್ ಆಗಿದ್ದೆ ನಾನು ಕೂಡ. ಸೊ ಹರಿ ಕೂಡ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅಷ್ಟೇ, ತುಂಬ ಹೊತ್ತು ಇರೋ ಹಾಗಿಲ್ಲ ಅಂತ ಅಂದರು. ಬಟ್ ಆ್ಯಕ್ಚುಲಿ ಬಿಡೋದಿಲ್ಲ. ಅವ್ನು ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ಕೂಡ ತುಂಬ ದಿನದಿಂದ ಎಲ್ಲರೂ ನೋಡ್ತಾ ಇದ್ರಲ್ವ. ಸೊ ಹಾಗಾಗಿ ಓಕೆ, ಇವರು ಅಂದರೆ ಹರಿನ ನೋಡ್ತಾಯಿದ್ರು. ಅವ್ನು ಯಾವ ಥರ ನನ್ನ ಪ್ಯಾಂಪರಿಂಗ್ ಮಾಡ್ತಾನೆ, ಕೇರ್ ಮಾಡ್ತಾನೆ ಅನ್ನೋದನ್ನು ನೋಡ್ತಾ ಇದ್ರಲ್ವ. ಸೊ ಬಿಡಲಿಲ್ಲ ಅಂದರೆ ತುಂಬ ಇವ್ರಿಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು 2 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ರು. 2 ಮಿನಿಟ್ಸಲ್ಲೇ ಮಾತಾಡ್ಸ್ಕೊಂಬನ್ನಿ ಅಂತ ಹೇಳಿದರು. ಸೊ ಆವಾಗ ಒಂದು 2 ಮಿನಿಟ್ಸ್ ಬಂದಿದ್ದೆ ನಾನು ಒಳಗಡೆ ಮಾತಾಡ್ಸೋದಕ್ಕೆ. ಬಟ್ ನಿಜವಾಗ್ಲೂ ನನಗೆ ಅಲ್ಲಿವರೆಗೂ ಅಷ್ಟೊಂದು ನನಗೆ ಅಂದರೆ ಓಕೆ, ನಾನು ಹೆಂಗೆ ಫಿಕ್ಸ್ ಆಗಿದೆ ಅಂದರೆ ಅಳಬಾರ್ದು ಅನ್ನೋ ಥರ ಫಿಕ್ಸ್ ಆಗಿಬಿಟ್ಟಿದ್ದೆ. ಬಟ್ ಗೊತ್ತಿಲ್ಲ, ಅವ್ನ ಮುಖ ನೋಡಿದ ತಕ್ಷಣ ಫುಲ್ ಅಳು ಬಂದುಬಿಡ್ತು. ಸೊ ಅವ್ನ ಕಣ್ಣಲ್ಲೂ ಕೂಡ ನೀರು ನೋಡಿದೆ. ಬಟ್ ಅವಾಯ್ಡ್ ಮಾಡ್ತಾಯಿದ್ದ ಅವನು, ಬಿಕಾಸ್ ನಾನು ಹತ್ರ ಅವಳಿನ್ನೂ ಅಳ್ತಾಳೆ ಅನ್ನೋ ಕಾರಣಕ್ಕೆ. ಸೊ ಅವಾಯ್ಡ್ ಮಾಡ್ತಾಯಿದ್ದ. ಹಾಗಾಗಿ ಮೇ ಬಿ ಅವ್ನು ಬರಲಿಲ್ಲ ಅಂದಿದ್ರೆ ನಾನು ಅಳ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಹೇಗೆ ಅಂತ. ಆದರೆ ಒಳಗಡೆ ಹೋದಾಗ ಒಂಥರ ಭಯ ಆಯಿತು. ಯಾಕಂದರೆ ಒಂದು ರೂಮ್ ಫುಲ್ ಖಾಲಿ ಇತ್ತು. ಸೊ ಅಲ್ಲಿರೋ ಐಟಮ್ಗೆ ಅಂದರೆ ಕೆಲವೊಂದು ಸಿಸರು ಅದು ಇದು ನೋಡ್ತಾಯಿದ್ರೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಬಟ್ ಗೊತ್ತಿಲ್ಲ, ಆದರೆ ಪ್ರಿಪೇರ್ ಆಗಲೇಬೇಕು ಮೆಂಟಲಿ. ಸೊ ಈ ವಿಡಿಯೋದಲ್ಲಿ ನನ್ನ ಬೇಬಿ ಜೆಂಡರ್ ರಿವೀಲ್ ಆ್ಯಂಡ್ ನನಗೆ ಸೆಕ್ಷನ್ ಆಯಿತಾ ನಾರ್ಮಲ್ ಆಯಿತಾ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಹೇಳಿ ಸೊ ನಾನು ಇವತ್ತಿನ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ.
ಸೊ ನನಗೆ ಬಂದುಬಿಟ್ಟು ಬೇಬಿ ಗರ್ಲ್ ಆಗಿದ್ದು. ನನಗೆ ಸಿ ಸೆಕ್ಷನ್ ಆಗಿದ್ದು, ನಾರ್ಮಲ್ ಡೆಲಿವರಿ ಅಲ್ಲ. ನಾರ್ಮಲ್ ಆಗುತ್ತೆ ಅಂದರೆ ಸೊ ಅದಕ್ಕೂ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ನಮ್ಮ ಬಾಡಿ ಕಂಡೀಷನ್ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ನಂದು ಅದು ಯಾವ ಥರದ್ದು, ಯಾಕಂದರೆ ನಂದು ಬಿ ಪಿ ಕೂಡ ವೇರಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾರ್ಮಲ್ ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸು, ಮತ್ತು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾವು ಸಿ ಸೆಕ್ಷನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಯಾಕಂದರೆ ಕಂಡೀಷನ್ ಆ ಥರ ಇತ್ತು. ಸೊ ಹಾಗಾಗಿ ನಾವು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಸಿ ಸೆಕ್ಷನ್ ಆಗಿದ್ದು. ಎಸ್ಪೆಷಲಿ ಬೇಬಿ ಗರ್ಲ್ ಆಗಿದಂತೂ ಇನ್ನೂ ಕೂಡ ತುಂಬಾ ಖುಷಿ ಆಯಿತು, ಎಲ್ರಿಗೂ ಕೂಡ ಅಷ್ಟೇ. ಸೊ ಹರಿಗಂತೂ ತುಂಬಾ ಹ್ಯಾಪಿ, ಅವನಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಸೊ ನಂಗೆ ಅದು ಒಂದು ಕಡೆ ಖುಷಿ, ಸಮಾಧಾನ ಎಲ್ಲನೂ ಇದೆ. ಸೊ ಅಂದರೆ ಬಾಯ್ ಆಗೋದಕ್ಕಿಂತ ಗರ್ಲ್ ಆಗಿದ್ದು ಎಲ್ರಿಗೂ ಖುಷಿಯಾಗಿದೆ. ಅದು ಒಂಥರ ನನಗೆ ಅವರೆಲ್ಲರೂ ಖುಷಿ ನೋಡಿ ನನಗೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಅಂದರೆ ಅವ್ರ ಆಸೆ ಕನಸುಗಳನ್ನ ನೆರವೇರಿಸ್ದಂಗೆ ಆಯಿತು ಅನ್ನೋದು ಒಂಥರ ಖುಷಿ ಆಯಿತು. ಸೊ ಇನ್ನೂ ಕೂಡ ನಾನು ಶಿಫ್ಟ್ ಆಗಿರಲಿಲ್ಲ ವಾರ್ಡಿಗೆ. ಹರಿನ ಕೂಡ ಒಳಗಡೆ ಕರೆದ್ರು. ಸೊ ಅವನು ಒಳಗಡೆ ಇದ್ದ, ಅಂದರೆ ನಾನಿರೋ ಹತ್ರ ಇರಲಿಲ್ಲ, ಬೇಬಿ ಆಗಿತ್ತಲ್ವ. ಸೊ ಬೇಬಿ ಹತ್ರ ಅಂದರೆ ಬೇಬಿನ ಯಾವ ಬೇಬಿ ಅಂತ ಹೇಳಿಬಿಟ್ಟು ಸೊ ಒಳಗಡೆ ಕರೆದ್ರು, ಬನ್ನಿ ಅಂತ ಹೇಳಿಬಿಟ್ಟು ಅವನು ಒಳಗಡೆ ಹೋಗಿದ್ದಾನೆ. ಸೊ ಈ ವಿಡಿಯೋ ಎಲ್ಲ ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತು ಎಷ್ಟೆಲ್ಲ ಅಂದರೆ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಹರಿ ಆಗಿರ್ಬೋದು, ಸೊ ಎಷ್ಟು ವೆಯ್ಟ್ ಮಾಡ್ತಾಯಿದ್ರು. ನಮ್ಮಮ್ಮ ಅಂತೂ ಫಸ್ಟ್ ಟೈಮ್ ಅನಿಸುತ್ತೆ ಮೇ ಬಿ ಅಳದೇ ಇರೋದು. ನಾನು ವೀಡಿಯೋದಲ್ಲಿ ನೋಡಿದಾಗ ಗೊತ್ತಾಯಿತು ನನಗೆ. ಯಾಕಂದರೆ ಅಕ್ಕ ಹೋಗ್ಬೇಕಾದ್ರೂ ತುಂಬ ಹತ್ತಿದ್ರು, ಅಂದರೆ ಒಂಥರ ಗೊತ್ತಿಲ್ಲ, ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮು ಅವರು ಅಳ್ದೇನೆ ಆರಾಮಾಗಿ ಒಂಥರ ಖುಷಿಯಾಗಿ, ಮೇ ಬಿ ಅಕ್ಕ ಇದ್ಲು ಅನ್ನೋ ಕಾರಣಕ್ಕೆ ಏನೋ ಗೊತ್ತಿಲ್ಲ, ಸೊ ಆರಾಮಾಗಿ ಇದ್ದರು ಅವರು. ನನಗೆ ವಿಡಿಯೋ ನೋಡಿದಾಗ ಅನ್ಕೋತಾ ಇದ್ದೆ ನಾನು, ಹರಿ ಹತ್ರ ಕೂಡ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಅವ್ರು ಅಳದೇ ಇರೋದು, ಎಷ್ಟೊತ್ತಿಗೆ ಯಾವಾಗಲೂ ಅಳಬೇಕಿತ್ತು ಅಂತ. ಸೊ ಹಾಗೆ ಹರಿ ಕೂಡ ಒಳಗಡೆ ಹೋಗಿದ್ದಾನೆ. ಆ್ಯಂಡ್ ಪಾಪು ನೋಡಿ ಅಂತೂ ಎಲ್ರಿಗೂ ಖುಷಿ ಆಯಿತು ಅಂತಲೇ ಹೇಳ್ತಾಯಿದ್ರು, ತುಂಬ ಖುಷಿ ಆಯಿತು ಅಂತ ಅಂತಿದ್ರು. ಸೊ ಒಂಥರ ಗುಂಡಿಗಿದ್ಲು. ವೆಯ್ಟ್ ಬಂದುಬಿಟ್ಟು ಪಾಪುದು 2.750 ಇದ್ಲು ವೆಯ್ಟು. ನನಗೆ 38 ರನ್ನಿಂಗ್ ಇದ್ದಾಗಲೇ 38 ವೀಕ್ ರನ್ನಿಂಗ್ ಇದ್ದಾಗಲೇ ಆಗಿದ್ದೆ ಅಲ್ವಾ. ಸೊ ಹಾಗಾಗಿ ಇನ್ನೂ ಕೂಡ ವೆಯ್ಟ್ ಗೇನ್ ಆಗ್ತಾಯಿತ್ತು ಬೇಬಿ ಅನಿಸುತ್ತೆ. ಬಟ್ ಸ್ವಲ್ಪ ಒಂದು 2 ವೀಕ್ಸ್ ಮುಂಚೆನೇ ಮಾಡಿಸಿದ್ರಿಂದ ವೆಯ್ಟು 2.25 kg ಬಂದ್ಲು ಬೇಬಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಆದರ್ಶ ಹಾಸ್ಪಿಟಲಲ್ಲೇ ತೋರಿಸ್ತಾ ಇರೋದು. ಸೊ ಫಸ್ಟಿಂದನೂ ನಾನು ಅಲ್ಲೇ ತೋರಿಸ್ತಿರೋದು, ಹಾಗಾಗಿ ನನ್ನ ಡೆಲಿವರಿ ಕೂಡ ಅಲ್ಲೇ ನಾನು ಮಾಡಿಸ್ಕೊಂಡಿದ್ದು. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಸುಮಾರು ಸಲ ಹೇಳಿದ್ದೀನಿ, ಬಟ್ ನಮ್ಮ ಫ್ಯಾಮಿಲಿಗೆ ಸೊ ಒಂದು ಹೆಣ್ಮಗು ಬಂದಿರೋದು ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದು ನನ್ನಿಂದ ಎಲ್ರಿಗೂ ಖುಷಿ ಜಾಸ್ತಿ ಆಯಿತು ಅನ್ನೋದೇ ನನಗೆ ಖುಷಿ. ಯಾಕೆಂದರೆ ಹರಿ ಯಾವಾಗಲೂ ಹೇಳ್ತಾ ಇದ್ದ ಬೇಬಿ ಗರ್ಲೇ ಬೇಕು ಅಂತ ಹೇಳಿಬಿಟ್ಟು. ಸೊ ನನಗೆ ನನ್ನ ಆಸೆಗಿಂತ ಅವನ ಆಸೆನ ಈಡೇರಿಸಿದ್ನಲ್ಲ ಅನ್ನೋ ಖುಷಿನೇ ಜಾಸ್ತಿ. ಸೊ ತುಂಬಾ ಚೆನ್ನಾಗಿದೆ, ಹೈಜೀನ್ ಇದೆ ಹಾಸ್ಪಿಟಲು. ನೀವು ಯಾರಾದರೂ ನಾವು ಹೈಜೀನ್ ಆಗಿರೋ ಹಾಸ್ಪಿಟಲ್ನ ಸರ್ಚ್ ಮಾಡ್ತಾಯಿದ್ದೀವಿ ತುಮಕೂರಲ್ಲಿ ಅಂದರೆ ಹೈಲಿ ರೆಕಮೆಂಡೆಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಈವನ್ ನರ್ಸ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮನ್ನು, ಯಾಕೆಂದ್ರೆ ಡಾಕ್ಟರ್ಗಿಂತ ಹೆಚ್ಚಾಗಿ ನಿಮ್ಮನ್ನು ನೋಡ್ಕೋತಾರೆ ಅವರು. ಸೊ ಏನೇ ಡೌಟ್ಸ್ ಇದ್ದರೂ ನೀವು ಅವ್ರ ಹತ್ರ ಕೇಳ್ಬೋದು. ಹಾಗೆ ಮಗುನ ತೋರಿಸ್ತಿದ್ದಾರೆ. ಸೊ ಹರಿಗಂತೂ ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತಿದ್ದ. ಅದನ್ನು ನಾನು ಯಾವಾಗಾದರೂ ಅವನ್ನ ಜೊತೇಲಿ ಕೂರಿಸ್ಕೊಂಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಅವನಿಗೆ ಡೆಲಿವರಿ ದಿನ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಯಾವಾಗಾದರೂ ಶೇರ್ ಮಾಡ್ತೀನಿ ಅದನ್ನು, ಓಕೆನಾ. ಆ್ಯಂಡ್ ಮಗುನ ನೋಡ್ತಾ ಇದ್ದಾರೆ. ಸೊ ನನಗೆ ಈ ವಿಡಿಯೋ ನೋಡಿ ನನಗೆ ಖುಷಿ ಆಗ್ತಾಯಿದೆ. ನನಗೆ ಎಷ್ಟು ಖುಷಿ ಅಂದರೆ ಅದನ್ನ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ವಾವ್ ಅನ್ನೋ ಥರ ಫೀಲಿಂಗ್ ಆಗ್ತಾಯಿದೆ. ಅಕ್ಕ ಎಲ್ರಿಗೂ ಕಾಲ್ ಮಾಡಿ ಹೇಳ್ತಾ ಇದ್ಲು, ನನ್ನ ಕಸಿನ್ಸ್ಗೆಲ್ಲನೂ. ಸೊ ಎಲ್ರಿಗೂ ನನ್ನ ಕಸಿನ್ಸ್ಗೆ ಬಾಯೇ ಆಗಿರೋದು, ಓಕೆನಾ. ಬಟ್ ನನಗೆ ಫಸ್ಟ್ ಟೈಮ್ ಬೇಬಿ ಗರ್ಲ್ ಆಗಿರೋದ್ರಿಂದ ಎಲ್ಲರೂ ಎಷ್ಟು ಖುಷಿಪಟ್ಟರು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಖುಷಿಪಟ್ಟರು ಎಲ್ರೂ. ನಮಗೆ ಮಗಳು ಬಂದುಬಿಟ್ಲು ಅಂತ ಹೇಳಿ ಅಷ್ಟು ಚೆನ್ನಾಗಿತ್ತು. ಹಾಗೆ ನನ್ನ ಒಂದು ಹಾರಿಬಲ್ ಮೂಮೆಂಟ್ ಇದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಮಿಸ್ ಮಾಡಿದೆ ನೀವು ನೆಕ್ಸ್ಟ್ ಬ್ಲಾಗ್ನ ನೋಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ಮಚ್. ಥ್ಯಾಂಕ್ ಯು ಫಾರ್